ಸೀಸನ್ 6ರಲ್ಲಿ ನೀವು ಸ್ಪರ್ಧಿಯಾಗಿದ್ದು, ಈಗ ಆ ಸೀಸನನ್ನು ಕೂಡ ನೋಡಿದ್ರಿ, ಈ ಬಾರಿಯ ಸೀಸನನ್ನು ಕೂಡ ನೀವು ಫಾಲೋ ಮಾಡ್ತಿದ್ದೀರಾ. ಸೊ ನಿಮಗೆ ಯಾರು ಫೇವ್ರೇಟು, ಯಾರು ಗೆಲ್ಲಬೇಕು ಅನ್ನೋದು? ಯಾಕಂದರೆ ಹೊರಗಡೆ ಅಂತೂ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ನಾನು ಆಗಲೇ ಹೇಳಿದ್ನಲ್ಲ, ಯಾವ ಎಮ್ ಎಲ್ ಎ ಎಲೆಕ್ಷನ್ಗೂ ಕಮ್ಮಿ ಇಲ್ಲ, ಅಷ್ಟರ ಮಟ್ಟಿಗೆ ಓಟ್ ಕೇಳ್ತಾ ಇದ್ದಾರೆ ಅಂತ, ಸಿಕ್ಕಾಪಟ್ಟೆ ಹೈಪ್ ಪಡ್ಕೊಂಡಿದ್ದಾರೆ ಅಂತ. ಸೊ ನಿಮ್ಮ ಫೇವ್ರೇಟ್ ಯಾರು ಸರ್? ಯಾರು ಗೆಲ್ಬೋದು ಸರ್? ಯಾರು ಗೆಲ್ಲಬೇಕು ಯಾರು ಗೆಲ್ಲಬಾರ್ದು ಅಂತ ಆಮೇಲೆ ಚರ್ಚೆ ಮಾಡೋಣ ಸರ್. ಫಸ್ಟ್ ಆಫ್ ಆಲ್ ಏನಾಗಿದೆ ಇವಾಗ ಅಂದರೆ, ಬಿಗ್ ಬಾಸ್ ಅಂದರೆ ಕೆಲವರಿಗೆಲ್ಲ ತುಂಬ ತಪ್ಪು ಕಲ್ಪನೆ ಇತ್ತು. ಬಿಗ್ ಬಾಸ್ ಹಂಗಂತೆ, ಸ್ಕ್ರಿಪ್ಟ್ ಅಂತೆ, ಇದಂತೆ ಅದಂತೆ ಏನೇನೋ ಇತ್ತು. ಹೌದು. ಸೊ ಬಿಗ್ ಬಾಸ್ ಬಗ್ಗೆ ಒಂದು ಈಗಲೂ ಇದೆ ಸರ್, ಇದೆ. ಆದರೆ ಬಿಗ್ ಬಾಸ್ ಮನೆಗೆ, ಕರ್ನಾಟಕಕ್ಕೆ, ಆಮೇಲೆ ಇಂಡಿಯಾದಲ್ಲಿ ಕನ್ನಡದಲ್ಲಿ ಒಂದು ಬಿಗ್ ಬಾಸ್ ಬರ್ತಾ ಇದೆ. ಅದನ್ನ ನಾವೆಲ್ಲ ನೋಡಬೇಕಪ್ಪ. ಯಾರೋ ಒಂದು ಹುಡುಗ ಇದ್ದಾನಂತೆ, ಏನೋ ನಗಿಸ್ತಾನಂತೆ, ಏನೋ ಮಾಡ್ತಾನಂತೆ ಅಂತೇಳಿ ಮನೆ ಮಂದಿಯೆಲ್ಲ ಕೂತ್ಕೊಂಡು, ಅಂದರೆ ನಾವು ಡಾಕ್ಟರ್ ರಾಜ್ಕುಮಾರ್ ಸಿನಿಮಾನ ರಿಲೀಸ್ ಆದಾಗ ಎಷ್ಟು ಕುತೂಹಲದಿಂದ ನೋಡ್ತಾ ಇದ್ರಲ್ಲ, ಅಷ್ಟೊಂದು ಕುತೂಹಲ ಯಾರೇ ಮನೆಗೆ ಹೋಗಲಿ ಸರ್, ಎಲ್ಲೇ ಹೋಗಲಿ, ಅಪ್ಪ ಮಕ್ಕಳು ತಂದೆ ಎಲ್ಲ ಕೂತ್ಕೊಂಡು ನೋಡೋವಂಥ ಒಂದು ಬಿಗ್ ಬಾಸ್ ಅಂದರೆ ಇವತ್ತು ಹಿಟ್ ಆಗಿದೆ, ಸೂಪರ್ ಡೂಪರ್ ಹಿಟ್. ಯಾಕಂದರೆ ನಾನು ಹೇಳ್ತೀನಿ, ನಾವು 6 ಆಗ್ಬೋದು, 7 ಆಗ್ಬೋದು, ಇಲ್ಲಿ ತನಕ ಯಾವುದೇ ಬಿಗ್ ಬಾಸ್ ಬಂದಿರ್ಬೋದು, ಎಲ್ಲ ಬಿಗ್ ಬಾಸ್ ಒಂದು ಕಡೆ ಬಿಸಾಕಿದ್ರೆ ಇದು ತುಂಬ ಕ್ಯಾರಿ ಮಾಡಿಬಿಡ್ತು ಸರ್. ಬಿಕಾಸ್ ಒಂದು ಗಿಲ್ಲಿಯಿಂದ ಅಂತ ಕಾರಣ ಇಷ್ಟೇ. ಗಿಲ್ಲಿ ಏನೋ TRP ಬರ್ತದೆ, ನಾನು ಗೆಲ್ಲಬೇಕು, ನಾನು ಯಾರು ಮೆಚ್ಚಿಸ್ಬೇಕು, ನಾನೇನೋ ಪಡ್ಕೋಬೇಕು ಅಂತ ಮಾಡ್ತಾ ಇಲ್ಲ. ಅವ್ರು ನಿಜವಾಗ್ಲೂ ಮನೇಲಿ ಯಾವ ಥರ ಇರ್ತಾರೆ, ಜೆನ್ಯೂನ್ ಆಗಿರ್ತಾನೆ. ಅವ್ರು ಮಾತಲ್ಲಾಗ್ಬೋದು, ನಡೆಯಲಾಗ್ಬೋದು, ನುಡಿಲಾಗ್ಬೋದು, ಕೂತ್ಕೊಳ್ಳೋದಾಗ್ಬೋದು, ತಿನ್ಬೋದು. ಸೊ ಇದೆಲ್ಲ ಏನಾಗಿದೆ ಒಟ್ಟಾರೆ, ಗಿಲ್ಲಿ ಬಂದು 2ನೇ ವಾರಕ್ಕೇ ಕರ್ನಾಟಕ ಜನ ಡಿಸೈಡ್ ಮಾಡಿಬಿಟ್ರು, ಗಿಲ್ಲಿ ವಿನ್ನರ್ ಆಗ್ತಾನೆ, ಗೆಲ್ಲೇ ಗೆಲ್ತೇನೆ ಅಂತ. ನಾವೆಲ್ಲ ಬಿಗ್ ಬಾಸ್ ನೋಡ್ತಾ ಇರಲಿಲ್ಲ ಆ್ಯಕ್ಚುಲಿ. ಸೊ ಎಲ್ಲ ಜನ ಹೇಳೋದು ನೋಡಿ, ನನ್ನ ವೈಫು ಗಿಲ್ಲಿ ಫ್ಯಾನು, ಅವರೆಲ್ಲ ಹೇಳೋದು ನೋಡಿ ಯಾರು ಗಿಲ್ಲಿ ಏನು ಸಮಾಚಾರ ನೋಡಿದಾಗ ನಮಗೇನು ಅನಿಸುತ್ತೆ ಅಂದರೆ, ನಿಜವಾಗ್ಲೂ ಒಂದು ವ್ಯಕ್ತಿತ್ವ ಈ ಥರ ಇದ್ದರೆ ಖಂಡಿತ ಆ ವ್ಯಕ್ತಿ ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಸಾಧನೆ ಮಾಡ್ತಾರೆ. ಗೊತ್ತಿತ್ತಾ ಸರ್ ಈ ಬಿಗ್ ಬಾಸ್ ಬರೋಕ್ಕೂ ಮುಂಚೆ ಗಿಲ್ಲಿ ನಟ ಯಾರು ಅಂತ ಗೊತ್ತಿತ್ತು, ನೋಡಿದ್ವಿ. ಆದರೆ ಬಿಗ್ ಬಾಸಲ್ಲಿ ಬಂದಾಗ ಅವನು ಇನ್ನೊಂದು ಮುಖ ಆಚೆ ಬಂದೇ ಬರ್ತದೆ. ಈಗ ಏನು ಜಿಮ್ ರವಿ ನೋಡ್ತಾರೆ, ಬಿಗ್ ಬಾಸ್ ಹೋದಾಗ ಇನ್ನೊಂದು ಮುಖ ಆಚೆ ತೆಗ್ಸೋದು ಬಿಗ್ ಬಾಸ್ ಕೆಲಸ. ಆ ಬಿಗ್ ಬಾಸ್ ಕೆಲಸ ಮಾಡ್ತಂದು ವೆಯ್ಟ್ ಮಾಡಿದ್ವಿ, ಅಲ್ಲಿ ಗೊತ್ತಾಯ್ತು ಇದು ನ್ಯಾಚುರಲ್ ಅಂತ. ಇದು ಹಿಂದೆ ಮುಂದೆ ಆ ಥರ ಏನೂ ಇಲ್ಲ. ಜೊತೆಗೆ ಏನಾಗಿದೆ ಅಂದರೆ, ಇವತ್ತು ಕರ್ನಾಟಕದಲ್ಲಿ ನಾವು ಈ ಒಂದು ಏನಂತಾರೆ ಅಡಾವುಡಿ ಆಗ್ಬೋದು, ಈ ಒಂದು ಸಂಭ್ರಮ ಆಗ್ಬೋದು, ನಾವು ಡಾಕ್ಟರ್ ರಾಜ್ಕುಮಾರ್ ಸಿನಿಮಾಗೆ ನೋಡ್ತಾ ಇದ್ವಿ, ವಿಷ್ಣುವರ್ಧನ್ ಸರ್ ಸಿನಿಮಾಗೆ ನೋಡ್ತಾ ಇದ್ವಿ, ಅದಾದ ಅಂಬರೀಶ್ ಸರ್ ಸಿನಿಮಾ ನೋಡ್ತಾ ಇದ್ವಿ. ಸಿನಿಮಾ ರಿಲೀಸ್ ಅಂತೆ, ಬನ್ನಿ ಹೋಗೋಣ. ಇವಾಗ ಇಡೀ ಕರ್ನಾಟಕ ಫುಲ್ಲು ಈ ಬೈಲಿ ಭಾನುವಾರಕ್ಕೋಸ್ಕರ ಕಾಯ್ತಾ ಇದ್ದಾರೆ, ಬಿಕಾಸ್ ಗಿಲ್ಲಿ ಒಬ್ಬನೇ. ಈಗ ಬಿಗ್ ಬಾಸ್ ಮನೆ ಅಂದ್ರೆ ಗಿಲ್ಲಿ ಆಗೋಗಿದ್ದಾರೆ ಈಗ. ನಿಜ.